ಯಾಕೆ ಗಾಬರಿ ಬಿದ್ದಲ್ ಗೊತ್ತದೇನ್ರಿ? ಯಾಕೆ ಬಿದ್ದಾರ ಗಾಬರಿ ಗೊತ್ತಿಲ್ಲ ನಿಮಗ? ಏ ಅಣ್ಣ, ಹಾ ಹಾ ಚಾಲೆಂಜ್ ಅತ್ತಿ ವಿಷಯನ ಹೇಳ್ತಿದ್ ಖರೆ. ಹೌದು ನೋಡ್ರಿ, ಮುಂದ ನೀ ಹಾಡಾವೆ ಅಲ್ಲಿ ಹಾ ಹಾ ತೆಳಗಿನವೇನತ್ತನ ಕಬ್ಬಿನ ತೋಡಿ ಹೋಗ್ಯಾತ. ಹೌದಾ? ಅಟ್ಟು ನನಗ್ ಹುಚ್ಚ ತಿಳಿದಿ ಹನುಮಂತ. ಹೌದು ಹೌದು. ಏ ಹನುಮಂತ, ಆಹಾ ಪಿಂಟು ಮಾಸ್ತರ್ ಅಂದಾರ ನನಗ. ಹೌದು, ಏನಂದಾರ? ನಿಮ್ಮ ಫೋನ್ ಎಲ್ಲಿ ಹೋಗ್ತದ, ವಾಟ್ಸಪ್ಗೆ ಏನು ಮೆಸೇಜ್ ಬರ್ತದ, ಯಾರು ಉತ್ತರ ಕೊಡ್ತಾರ, ಇದೆಲ್ಲ ಅದ್ರ ಚಾವಿ ಅವ್ನು. ನೀ ಯಾರಿಗೆ ಫೋನ್ ಹಚ್ತೀನಿ ಅವ್ನ ಚಾವಿನಿ ನನ್ನ ಕೈಯಾಗದ. ಹೌದಾ? ನನಗ್ ಗೊತ್ತದದು. ಹೌದು. ಅದಕ್ಕೆ ಈ ಪ್ರಶ್ನೆ ಕೇಳಿದ. ಯಾರಿಗೆ ಕೇಳ್ತಿ ಕೇಳಿ ಕೇಳಿ ಹೇಳ ಅಂತ ಹೇಳಿದನ. ಮಲ್ಲೈ ಮುತ್ತಿನ ಸಾಕ್ಷಿ ಅಂದ್ರ ನಾ ಸುಮ್ ಹುಡುಗಾಟಿಗೆ ಅಂದಿದತಿ ಹೇಳಿದ ನೋಡು. ಎಲ್ಲಾ ನೀ ಅಣ್ಣ ಪಾಂಡವ್ರದೇ ಮಾತಾಡ್ದಿ, ಎಲ್ಲಾ ನೀ ಒಂದರಿ ಉದಾಹರಣೆ ಕೊಟ್ಟೇನು. ಹಿಂಗಂದ್ರೆ ಏನ್ ಅರ್ಥ? ಹೌದೌದು. ಒಂದು ಮಾತು ಹೇಳ್ತ ಕೇಳು, ಅದ್ರ ಹಿಂದೆ ಉತ್ತರ ಏನದ? ಏನದ ಉತ್ತರ? ಯಾಕಂದ್ರೆ ಪ್ರಶ್ನೆ ಒಮ್ಮೆ ಮಾಡಿದೇವ ಅಂದ್ರೆ ನಿಮ್ಗೆಲ್ಲರಿಗೆ ತಿಳಿಬೇಕದು. ಅದ್ರದ್ದು ಉಪಯೋಗ ಆಗ್ಬೇಕು, ಲಾಭ ಬೇಕು. ಸುಮ್ಮ 15-16 ಸಾವಿರ ತೊಗೊಂಡು ಜಿಪ್ನ ಕೂತ್ ಹೋಗುದು ಅಲ್ಲದು. ಹೌದು, ವಿಷಯ ಗೊತ್ತಾಗ್ಬೇಕು. ಮಾತಾಡ್ಯಾನ. ಏನ್ ಹೇಳ್ದ? ರಾತ್ರಿ ನೀವ್ ಹೋಗಬೇಡ, ನಾವ್ ಹೋಗುತ್ತಂದ. ಹೌದು. ಸೀರಿ ಒಟ್ಟು ಕೀಚಕನ ಇರಾ ಕೋಲಿಗೆ ಹೋಗಿ ಕೀಚಕ ಗುದ್ದಿ ಕೊಂದ ಯಾವ? ಭೀಮ. ಭೀಮ. ಉರ್ವಾಸಿ ಶ್ರಾಪ ಇತ್ತು, ಅರ್ಜುನ ಸೀರಿ ಉಟ್ಟ. ಹೌದು. ಭೀಮ ಒಂದು ದಿನ ಹಾಕಿರ್ಲಿ ಸೀರಿ ಉಟ್ಟನ, ಭೀಮಗ ಶ್ರಾಪ ಯಾರ್ದಾಗ್ಯದ ತಂಗಿ ಮುಂದಿನ ವರ್ಷಕ್ಕೆ ಬಂದ್ ಹೇಳು. ಹೌದು 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 ಹೌದು. ಇದು ನನ್ನ ಮಾತ. ಹೌದಾ? ಈ ವರ್ಷ ಹೇಳಬೇಡ, ಮುಂದೆ ಮತ್ತೆ ಭಂಡಾರ ಕೊಟ್ರಿ ಅಂದ್ರೆ ಕಮಿಟಿಯವ್ರಿಗೆ ನಂದು ವಿನಂತಿ ಅದ, ಮತ್ತೆ ಇವಳ ಜೊತೆನೆ ಕೊಡ್ರಿ, ಈ ವಿಷಯ ಬಿಡಿಸ್ಬೇಕಿ. ಹೌದು ಹೌದು. ಇಟ್ಟು ಚಾಲೆಂಜ್ ಇಲ್ಲಾರ್ದಿನ ಸುಮ್ಮ ತಡವಳಕ್ ಬರ್ಲಿಲ್ಲ. ಹೌದಾ? ಇದು ತಡವಳದ ತಂಗಿ. ಎಲ್ಲಾ ಕಡೆ ಪೇಡೆ ತಿನ್ನೋದೇ ಬೇರೆ, ತಡವಳದಾಗ ಶೇಡ್ಜಿ ಪೇಡೆ ತಿನ್ನೋದೇ ಬೇರೆ. ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೌದು. ಹೀಗಂದ್ರೇನ್ರಿಪ್ಪ? ಹೊತ್ತಿಗೆ ಒದಗದ ಮಾತು ಬೇಡದಂತ ಮಾತು ನೀ ಒಂದೊಂದು ತಾಸು ಬೇಡ, ಒಂದು ದಿನ ಹೇಳಿದ್ರು ಅದ್ರಾಗ ಯಾವಾದು ರುಚಿ ಇಲ್ಲ. ಹೌದು ಹೌದು. ಕತ್ತಿ ಕೂಗುತ್ತದ. ಹೌದು, ಕತ್ತಿ ಕೂಗುತ್ತದ. ಕತ್ತಿ ಕೂಗುದ್ರ ಫಲ ಸಿಗುತ್ತದೇನದ್ರಾಗ? ಸಿಗುದಿಲ್ರಿಪ್ಪ. ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ತಿಳತಾರ. ಹೌದು ಹೌದು. ನಮಗಾರಿ ಬಿಡ್ರಿ, ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ಸರ್ವಜ್ಞ ತಿಳಿ ಸರ್ವಜ್ಞ ಮೂರ್ತಿಗಳು ಹೇಳಿದ್ರು. ಹೌದು. ಇವತ್ತ ವಿಷಯ ಬಹಳ ಚಂದ. ಒಂದು ಕೌರವರು, ಇನ್ನೊಂದು ಪಾಂಡವರು ನಡೆದಾದ. ಕರಜ್ಗೆ ಭೌರಮ್ಮ ತಂಗಿ ಸ್ವಲ್ಪ ಡಿಲ್ಲ ಬಿದ್ದಳು. ಹೌದೌದು. ಯಾಕೆ ಗಾಬರಿ ಬಿದ್ದಳು ಗೊತ್ತದೇನ್ರಿ? ಯಾಕೆ ಬಿದ್ದಾರ ಗಾಬರಿ ಗೊತ್ತಿಲ್ಲ ನಿಮಗ? ಏ ಅಣ್ಣ, ಚಾಲೆಂಜ್ ಅತ್ತಿ ವಿಷಯನ ಹೇಳ್ತಿದ್ ಖರೆ. ಹೌದು. ನೋಡ್ರಿ, ಮುಂದ ನೀ ಹಾಡಾವೆ ಅಲ್ಲಿ ತೆಳಗಿನವೇನತ್ತನ ಕಬ್ಬಿನ ತೋಡಿ ಹೋಗ್ಯಾತ. ಹೌದಾ? ಅಟ್ಟು ನನಗ್ ಹುಚ್ಚ ತಿಳಿದಿ ಹನುಮಂತ. ಹೌದು ಹೌದು. ಏ ಹನುಮಂತ, ಪಿಂಟು ಮಾಸ್ತರ್ ಅಂದಾರ ನನಗ. ಹೌದು, ಏನಂದಾರ? ನಿಮ್ಮ ಫೋನ್ ಎಲ್ಲಿ ಹೋಗ್ತದ, ವಾಟ್ಸಪ್ಗೆ ಏನು ಮೆಸೇಜ್ ಬರ್ತದ, ಯಾರು ಉತ್ತರ ಕೊಡ್ತಾರ, ಇದೆಲ್ಲ ಅದ್ರ ಚಾವಿ ಅವ್ನು. ನೀ ಯಾರಿಗೆ ಫೋನ್ ಹಚ್ತೀನಿ ಅವ್ನ ಚಾವಿನಿ ನನ್ನ ಕೈಯಾಗದ. ನನಗ್ ಗೊತ್ತದದು. ಅದಕ್ಕೆ ಈ ಪ್ರಶ್ನೆ ಕೇಳಿದ. ಯಾರಿಗೆ ಕೇಳ್ತಿ ಕೇಳಿ ಕೇಳಿ ಹೇಳ ಅಂತ ಹೇಳಿದನ. ಮಲ್ಲೈ ಮುತ್ತಿನ ಸಾಕ್ಷಿ ಅಂದ್ರೆ ನಾ ಸುಮ್ ಹುಡುಗಾಟಿಗೆ ಅಂದಿದತಿ. ಅಟ್ಟ ಬೇಕ್ರಿ ಪವರ್ ಅಂದ್ರ ಮಾತಾಡೋದು, ಇಲ್ಲದ್ರಿ ಇಲ್ಲ. ಹೌದು ಹೌದು. ನೀ ಆನಂದಿ ಇದು ವಿಷಯ ಇಲ್ಲೇ ಹೇಳ್ತಿದ್ರಿ ಖರೆ. ಅದು ನಿಂದದ ಪ್ರಶ್ನೆ ಆತ. ಅದು ನಂದರ ಇರ್ಲಿ, ನಮ್ಮ ಮುತ್ಯಂದರ ಇರ್ಲಿ. ಕೌರವ್ರು ನಂದತ್ ಹೇಳದೆ, ಅದು ನಂದು ಬ್ಯಾಡ, ನಮ್ಮ ಮುತ್ಯಂದ ಇರ್ಲಿ. ಅದು ಹೌದು. ಕೇಳಿದ ನಿನಗ ನೀ ಕೇಳುದು ಕೇಳಬೇಕಿಲ್ಲ? ಹೇಳ್ಬೇಕಲ್ರಿಪ್ಪ ತಂಗಿ. ಎಲ್ಲರಿಗೂ ಹುಜುತ್ಯಾಕು. ಎಲ್ಲಾರ ಕಡೆ ಕೃಷ್ಣ ಹೊಳಿ ನೀರು, ಹಳ್ಳದ ನೀರು ಕುಡಿತೀರಾಯ್ತು. ಹೌದು. ಇದು ಗಟ್ಟಿ ಭೀಮಾ ಹೊಳಿ ನೀರ ಬಹಳ ವಜ್ಜವ. ಈ ಕಡದು ಕುಡಿದು ನೋಡುವಮ್ಮ, ಇಲ್ಲಿ ನಿನಗೆ ಜ್ಞಾನ ತಾನೇ ಬರ್ತದ. ಹೌದು ಹೌದು. ಈ ನೀರು ಬೇರೆನೆ, ಆ ಕಡದ ನೀರೇ ಬೇರೆ, ಈ ಕಡದ ನೀರೇ ಬೇರೆ. ಹೌದು. ಎಲ್ಲಾ ಕಡೆ ನೀನು ಹಾಡಿಕೆ ಮಾಡಿದಿ, ನಾನು ಹಾಡಿಕೆ ಮಾಡಿದ. ಹೌದು ಖರೆ. ವರ್ಷಿಗೆ ಒಮ್ಮೆ ಕಾರ್ಯಕ್ರಮ ಆಗಲಿ ಖರೆ. ತಡವಾಳ ಗ್ರಾಮದವ್ರಂತ ಶಾಂತ ಕೂತು ಹಾಡಿಕೆ ಕೇಳೋರು ನನಗೆ ಜಗತ್ತಿದಾಗ ಎಲ್ಲಿ ಕಾಣಿಸಿಲ್ಲ. ಹೌದು 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 ಹೌದು. ಟೇಜ್ನ ಬರುದು ನನ್ನೊಂದು ಪ್ರಶ್ನೆ ಆದ್ರಿ. 10 ರೂಪಾಯಿ ತರೋದು ಅದು. ಮತ್ತ ಹತ್ತೆ ಕುಡುದು ಖರೆ ನನ್ನೊಂದು ಪ್ರಶ್ನೆ ಆದ್ರಿ. ಹರಿದು ಲೋಟ ಹೆಂಗ ಮಾಡದ್ರಿ? ಖರೆ ಇವತ್ತು ಇಟ್ಟ ಆನಂದ ಆಯ್ತು. ತಂಗಿಗೆ ಮಾತು ಕೇಳದ. ಹೌದು. ಅದು ಕೌರವ್ರದ್ದು ನಾ ನೋಡ್ಯಾರ ಹೇಳಿ, ಕಣ್ಮುಚ್ಚರ್ ಹೇಳಿ ವಿಷಯ ಖುಲ್ಲಾಗಿತ್ತು. ಹೌದು. ಶಕುನಿದ ವಿಷಯ ಉಳಿತು, ಅದನ್ನು ಇರ್ಲಿ. ನಾ ಇನ್ನೊಂದು ಮಾತು ಕೇಳಿದ. ಹೌದು. ಗೀತಾ ಉಪದೇಶ ಆಯ್ತು ಯಾರಿಗೆ?
ಅರ್ಜುನಿಗೆ ಕೃಷ್ಣ ಪರಮಾತ್ಮ ಮಾಡ್ದ. ಕೃಷ್ಣ ಪರಮಾತ್ಮಗ ಗೀತಾ ಉಪದೇಶ ಆಗ್ಯದ. ಹೌದು ಅದರಂತೆ ಗೀತಾ ಉಪದೇಶನೇ ಹಿಂದೂ ಒಬ್ಬರಿಗೆ ಆಗ್ಯದ. ಯಾರಿಗೆ ಆಯ್ತು ಕೊಟ್ಟವ ಯಾರು, ಉಪದೇಶ ತಗೊಂಡವ ಯಾರು ಅಂತ ಕೇಳಿದನ. ಹೌದು ಹೌದು ಏನ್ ಹೇಳಿದ್ರಿಪ್ಪ ತಂಗಿ? ತಂಗಿ ಆನಂದಳು ಕಶ್ಯಪ ಮುನಿಗೆ ಕೃಷ್ಣ ಪರಮಾತ್ಮನೇ ಗೀತಾ ಅದು ಗೀತಾ ಅಂದಿಲ್ಲ, ಯಾನಂತ ಹೇಳನವ ಅನುಗೀತಾ. ಹಾ ಹಾ ಗೀತಾ ಉಪದೇಶ ಭಗವದ್ಗೀತಾದ ಅಲ್ಲದು, ಅನುಗೀತಾ ಉಪದೇಶ ಇತ್ತತ್ತು ನೋಡ್ರಿ ತಂಗಿ. ಇದು ಮಾರ್ಕೆಟ್ ಎಲ್ಲಿದ್ರ ತಂದಿರಿ? ಹಾ ಹಾ ತಡವಳ ಸಂತ್ಯಾಗ ಬೇಸ್ತಾರ್ಕೊಮ್ಮ ಸಂತಿ ಇರ್ತದ. ಇಲ್ಲಿ ಸುದಕ್ಕಿದು ಯಾವಾರ ಆಗಂಗಿಲ್ಲ ನಿಂದು ಮಾರಾಟ. ಹೌದಾ ನೀ ತಂದುದು ಎಲ್ಲ ಬದನಿಕೆ ಬರೀ ಹುಳಿಕೆ ತಂದಿದಿ. ಹ್ಯಾಂಗ ಮಾಡ್ತಾವ? ಕಣ್ಣಾರಿ ಕಂಡು ಹಾಳು ಬಾಯಿ ಬೀಳ್ತಾರ ಇಲ್ಲಿ. ಹೌದು ಗೀತಾ ಉಪದೇಶ ಮೊಟ್ಟ ಮೊದಲು ಯಾರು ಯಾರಿಗೆ ಮಾಡಿದ್ರು? ದ್ವಾಪರ ಯುಗದಾಗ ಕುರುಕ್ಷೇತ್ರದಾಗ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡ್ದ. ಅದಕ್ಕೆ ಹಿಂದೆ ಜಗತ್ತದ ಒಡೆಯ ಭಗವಂತ ಸೂರ್ಯದೇವ ಉಪದೇಶ ಮಾಡ್ಯಾನ ಬಂಧುಗಳು. ಇದು ವಿಷಯ ಖುಲ್ಲ. ಹೌದು 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 ಇನ್ನೊಂದು ಮಾತ, ಹೌದು ನಾ ಮೊದಲೊಂದು ಪ್ರಶ್ನೆ ಕೇಳಿದ, ಅದು ತರಕಾರಿ ಉಳಿದಿತ್ತು. ಹೌದು ಯಾನು ಏನ್ ಕೇಳಿರಿಪ್ಪ? ಕುಂತಿ ಹೊಟ್ಟೆಲಿ 6 ಮಕ್ಕಳು. ಹೌದು ಹೌದಲ್ಲ? ಹೌದು ಮೊದಲಿನ ಮಗನಿಗೆ ನೀರಾಗ ಬಿಟ್ಟಾಳ. ಅಂತದ್ ಹಿಂದ ಕರ್ಮರಿ ಏನಾಗಿತ್ತು ಅಂತ ಕೇಳಿದ. ಹೌದು ಆಕೆ ಆನಂದಳು ಏನಂದರಿಪ್ಪ? ನಾನೇ ಮೊದಲು ಹೇಳಿದ ಲಗ್ಗಳಿಕ್ಕಿಂತ ಮೊದಲು ಬಿಟ್ಟುದು ಕೂಸದ ಅದ್ರ ಕಾಲಾಗಕ್ಕೆ ಹೊಳಿ ಬಿಟ್ಟಾಳ. ಹೌದು ಖರೆ 5 ಮಕ್ಕಳು ಒತ್ತಾಟಿ ಆ ಮಗ ಆಗಲ್ಬೇಕಂದ್ರ ಅಂತದ್ ಏನ್ ಕರ್ಮ ಆಗ್ಯದ ಕೇಳೋಣ. ಅದು ಅಲ್ಲೇ ಇಟ್ಟಿಲ್ರಿ, ಅದನ್ನು ಬರ್ಲಿಲ್ಲ. ಹೌದು ಹೌದು ತಂಗಿ ನಿನಗೆ ಎಟ್ಟು ಕೇಳಿದ್ ನೋಡು. ಹಾ ಹಾ ಎಲ್ಲಾ ನೀ ಅಣ್ಣ ಪಾಂಡವ್ರದೇ ಮಾತಾಡ್ದಿ, ಎಲ್ಲಾ ನೀ ಒಂದರಿ ಉದಾಹರಣೆ ಕೊಟ್ಟೇನು. ಹಿಂಗಂದ್ರೆ ಏನ್ ಅರ್ಥ? ಹೌದೌದು ಒಂದು ಮಾತು ಹೇಳ್ತ ಕೇಳು, ಅದ್ರ ಹಿಂದೆ ಉತ್ತರ ಏನದ? ಏನದು ಉತ್ತರ? ಯಾಕಂದ್ರೆ ಪ್ರಶ್ನೆ ಒಮ್ಮೆ ಮಾಡಿದೇವ ನಿಮ್ಗೆಲ್ಲರಿಗೆ ತಿಳಿಬೇಕದು. ಹಾ ಅದ್ರದ್ದು ಉಪಯೋಗ ಆಗ್ಬೇಕು, ಲಾಭ ಬೇಕು. ಸುಮ್ಮ 15-16 ಸಾವಿರ ತೊಗೊಂಡು ಜೀವನ ಕೂತ್ ಹೋಗುದು ಅಲ್ಲದು. ಹೌದು ವಿಷಯ ಗೊತ್ತಾಗಬೇಕು. ಹೌದು ಸೌರಸೇನ ರಾಜ ಅಂದಿ ನೋಡು. ಅದು ಸೌರ ಇಲ್ಲ ಬೌರ ಅಲ್ಲದು, ಹಾ ಸೂರಸೇನ ರಾಜ. ಹಾ ಸೂರಸೇನ ರಾಜನ ಹೊಟ್ಟೆಲಿ ಪ್ರಧಾನಕ್ಕೆ ಮಗಳು ಹುಟ್ಟಿದಳು. ಹೌದು ಕುಂತಿ ಭೋಜ ಆತ್ಮೀಯ ಗೆಳೆಯ ಇದ್ದಂತೇಳಿ ದತ್ತಕ್ಕೆ ಕೊಟ್ಟ. ಕುಂತಿ ಭೋಜ ರಾಜ ಜಾಕಿ ಮಾಡೋದಕ್ಕಾಗಿ ಕುಂತಿ ನಾಮಕರಣ ಇತ್ತು. ಹೌದು ಕುಂತಿ ಭೋಜ ರಾಜ ಯಾನ ದತ್ತಕ್ಕೆ ತೋಡ ನೋಡು. ಹೌದು ಅವನ ರಾಜವಾಡಿ ಮುಂದ ಅನೇಕ ತೆಂಗಿನ ಮರಗಳಿದ್ದು, ಹೌದು ತೆಂಗಿನ ಗಿಡಗಳಿದ್ದು. ಹೌದು ಒಂದು ಗುಬ್ಬಿ ಏನ್ ಮಾಡಿದ್ರಿ? ಏನ್ ಮಾಡ್ತು? ಒಂದು ತೆಂಗಿನ ಗಿಡದಾಗ 6 ತತ್ತಿ ಹಾಕಿ ಮರಿ ತೆಗದಾದ. ಹೌದು ಗುಬ್ಬಿ ಮರಿ ತೆಗದಾದ. ಹೌದು ನಾವೆಲ್ಲಾರು ಉಸ್ಕಿನ ಆಟ ಆಡ್ತೇವ್, ಗುಬ್ಬಿ ಆಟ ಆಡ್ತೇವೆ, ಎಲ್ಲಾರು ಆಡಿದೇವಿಲ್ಲ? ಹೌದು ಬಾಲ್ಯದಾಗ ಸಣ್ಣಕ್ಕಿ ಇದ್ದಾಗೆ ಹೌದು ಅಕ್ಕಿ ಗುಬ್ಬಿ ಆಟ ಒಂದು ಮನಿ ಕಟ್ಟಿ ಆಡೋ ಸಮಯದಾಗ ಮನೆಯರೇ ನಿರ್ಮಾಣ ಮಾಡದ. ಖರೆ ಇದ್ರ ಒಳಗೆ ಒಂದು ಗುಬ್ಬಿ ಮರಿ ಇತ್ತಂದ್ರೆ ಎಷ್ಟು ಆನಂದ ಆಗ್ತದ ಅಂತೇಳಿ ಅಕ್ಕಿ ಏನ್ ಮಾಡಿದಳು, ಆ ಗಿಡದಂದು 6 ಮರಗಳದಾಗ ಒಂದು ಕೂಸ ಎತ್ತಿ ತಗೊಂಡಳು. ಹೌದು ತಗೊಂಡು ಆಟ ಆಡಿದಳು. ಸಂಜೆ ಮುಗಿತ್ರಿ. ಹೌದು ಮುಗಿದ ಬಳಕ ಕತ್ತಲೆಯಾಗ ಒಯ್ದು ಕೂಸಿಗೆ ಒಯ್ದು ಅಲ್ಲಿ ಕೂಡಿಸ್ಬೇಕಾಗಿತ್ತಕ್ಕಿ, ಕೂಡಿಸ್ಲಿಲ್ಲ. ಹೌದು ಅದೇ ತಯಾರು ಮಾಡಿದಂತ ಒಂದು ಕೋದಿ ಒಳಗೆ ಆ ಒಂದು ಸಣ್ಣ ಮನಿ ಗೂಡದೊಳಗೆ ಇಟ್ಟಲ್ರಿ. ಹೌದು ಆ ಇಟ್ಟದ ಕಾಲಕ್ಕ ಗುಬ್ಬಿ ಬಂದು ಇಡೀ ಚಂತಾನ ಹುಡುಕ್ಯಾಡ್ತು. ನನ್ನ ಮೊದಲಿನ ಹುಟ್ಟಿದ ಮಗನೇ ಕಾಣಿಸಲ್ದು, 5 ಮಕ್ಕಳದಾವ, ಅದೊಂದು ಮಗ ಇತ್ತಂದ್ರೆ ನನಗೆ ಆನಂದ ಆಗ್ತಿತ್ತು ಅಂದಾಗ ಹೌದು ಆ ಮಗನಿಗೆ ಅದು ನೋಡಿ ಗುಬ್ಬಿ ನೋಡ್ತದ. ಸಂಜೆ ಟೈಮದಾಗ ಕುಂತಿ ಆಡಿ ಆನ್ ಇಟ್ಟು ನೋಡುತ್ತನದು ಗುಬ್ಬಿ ಮರಿ ಸತ್ತು ಹೋಗಿತ್ತು. ಹೌದು ಹೌದು ಗುಬ್ಬಿ ಮರಿ ಸತ್ತ ಹೋಗಿತ್ತು. ಹೌದು ಆ ಸಮಯದಾಗ ಶ್ರಾಪ ಕೊಡ್ತದ ಗುಬ್ಬಿ ಕುಂತಿದೇವಿಗೆ. ಏನತ್ತ? ಏ ತಾಯಿ, ಯಾವ ರೀತಿಯಿಂದ ನನ್ನ 6 ಮಕ್ಕಳದಾಗ ಮೊದಲಿನ ಮಗ ಅಗಲಿಸಿದೆ ಅಂದ್ರ ಮುಂದೆ ನಿನ್ನ ಲಗ್ನ ಆಗೋ ಸಮಯದಾಗ ನಿನಗ ಹುಟ್ಟದ 6 ಮಕ್ಕಳದಾಗ ಮೊದಲಿನ ಮಗ ಆಗಲಿ ಹೋಗಲಿ ಅಂತೇಳಿ ಶ್ರಾಪ ಆಗ್ಯದ. ಆ ಶ್ರಾಪಕ್ಕದ ಕರ್ಣ ಆಗಲಿ ಹೋಗ್ಯಾನ ಬಂಧುಗಳೇ. ಹೌದು 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 ಫೈನಲ್ ಕುಸ್ತಿ ಅದಂದ್ರೆ ವಿಷಯ ಬಿಡುಗಡೆ ಆಗಿರ್ಬೇಕು. ಹೌದಾ ತಂಗಿ, ನೀ ಯಾನ ಕೇಳಿದ್ನೋ ನಾ ನಿನಗ? ಹೌದು ನೀ ನನ್ನ ಸನಿ ಬರಂಗಿಲ್ಲ ಅನ್ನೋದು ನನಗೆ ಗೊತ್ತದ. ಹೌದು ಸನಿ ಬರಂಗಿಲ್ಲ. ಈ ಕಡೆ ಯಾವಾರಿ ನಂದು ಬೇರೆ. ಹೌದು ನಂದು ಯಾವಾಗೂ ಏಕ ಮಾರು ದೋತು ಕೂಡ ಮಿಳ್ತಿ ಯಾವಾರ ನಂದಿಲ್ಲ. ಖರೆ ವಿಷಯ ಎಲ್ಲಿ ನೀವು ಮಾತಾಡು, ಎಚ್ಚರ್ಲಿ ಮಾತಾಡು. ಹೌದು ಹೌದು ಅಣ್ಣ ಅದಾನಂದ್ರ ಸ್ವಲ್ಪ ಎಚ್ಚರ್ಲಿ ಮಾತಾಡಿದೆ ಅಂದ್ರ ಅನುಕೂಲ ಆಗುತ್ತದ. ಹೌದು ಹೌದು ನೀ ಅಂದಿಲ್ಲ? ಹೌದೌದು ನಾ ಅಣ್ಣ ಹಜಾರೆ, ನೀ ತಮ್ಮ ಖಜಾರೆ. ಕೇಳ್ರಿ ಬಂಧುಗಳೇ, ವಿಷಯ ಮಾತಾಡೋದ ಕೌರವರ ಬಗ್ಗೆ. ಹೌದು ಕೌರವರದೊಳಗೆ ಇದ್ದಂತ ದುರ್ಯೋಧನ ಹೌದು ಧರ್ಮರಾಜ ಕೇಳದ, ಏನತ್ತ?
ನನ್ನ ಶರೀರ ವಜ್ರ ಆಗ್ಬೇಕಾಗ್ಯದ, ಹೌದು ನಾಳೆ ನಿಮ್ಮ ಜೊತೆ ಯುದ್ಧದ ನನಗೆ ಜಯ ಆಗ್ಬೇಕಾಗ್ಯದ, ನಾ ಏನು ಮಾಡ್ಲಿ ಅಂತೇಳಿ ಕೇಳದ. ಅವಾಗ ಧರ್ಮರಾಜ ಆನಂದ ಏನಂದ? ನಿನ್ನ ತಾಯಿ ನಿಮ್ಮಪ್ಪ ಹುಟ್ಟ ಕುರುಡದಾನ ಅಂತೇಳಿ ಲಗ್ನ ಅದನ್ನ ಹಿಡಿದು ಇಲ್ಲಿ ತನ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ. ಹೌದು ನಾಳೆ ಝಳಕಕ್ಕೆ ಕೂತ ಸಮಯದಾಗ ತಾಯಿ ಪಟ್ಟಿ ತೆಗಿತಾಳ. ಹೌದು ಹ್ಯಾಂಗ ತಾಯಿ ಗರ್ಭದಿಂದ ದಿಗಂಬರ ಬಂದಿದ್ ನೋಡು, ಹೌದು ಹಂಗ ದಿಗಂಬರ ನಿನ್ನ ತಾಯಿ ಮುಂದೆ ಹೋಗಿ ನಿತ್ಯಂದ್ರೆ ನಿನ್ನ ಶರೀರ ವಜ್ರ ಆಗತ್ತದ ಅಂತೇಳಿ ಧರ್ಮರಾಜ ಹೇಳದ. ಹೌದು ಅವಾಗ ಯಾವ ದುರ್ಯೋಧನ ಮಾತ ಕೇಳದ. ಹೌದು ಏನ್ ಮಾಡ್ದ? ದಿಗಂಬರಾಗಿ ತಾಯಿ ಝಳಕ ಕೂತಿಳು, ಇವ ದಿಗಂಬರಾಗಿ ತಾಯಿ ಮುಂದೆ ಹೋಗುತ್ತಿದ್ದ. ಹೌದು ಖರೆ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಇವ ಧರ್ಮ ರಕ್ಷಣೆ ಮಾಡವ. ಇವ ಹಾ ಕೆಟ್ಟ ಕಪಟಿ ಇದ್ದ. ಏನ್ ಮಾಡ್ದ? ದುರ್ಯೋಧನನ ಶರೀರ ವಜ್ರ ಇತ್ತಂದ್ರ ಪಾಂಡವ್ರ ಕೋಲಾಹಲ ಆಗ್ತದ ತಿಳಿ ಅಡ್ಡ ಬಂದ ಗಟ್ಟದ. ದುರ್ಯೋಧನ ನಾಚಿಕೆದಿಲ್ಲ ನಿನಗ. ಎಲ್ಲಿ ಹೊಂಟಿದೋ ತಾಯಿ ಮುಂದ ಏನ್ ಸಣ್ಣವಿದ್ದಿ? ಹೆತ್ತ ತಾಯಿ ಮುಂದೆ ದಿಗಂಬರಾಗಿ ನಿನ್ನ ಶರೀರ ತೋರಿಸ್ತೀನಿ, ನಾಚಿಕೆ ಬರಂಗಿಲ್ಲ ನಿನಗ. ಹೌದಾ? ಅವಾಗ ಏನ್ ಮಾಡ್ಲಿ ಅನ್ನೋ ಅದು ಅಟ್ರಿ ಮುಚ್ಕೊಂಡು ಹೋಗಂದಾಗ ಕೈಪು ಮುಚ್ಕೊಂಡು ಹೋದ. ಹೌದು ಹೌದು ಕೈಪು ಮುಚ್ಕೊಂಡು ಹೋದಾಗ ತಾಯಿ ತನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿ ತೆಗೆದು ದುರ್ಯೋಧನನ ಅಖಂಡ ಶರೀರಕ್ಕೆ ನೋಡಿದಳು. ಶರೀರ ವಜ್ರ ಇತ್ತು ಖರೆ, ಎಟ್ಟು ಪಟ್ಟಿ ಕಟ್ಕೊಂಡು ಎಟ್ಟು ಕೈಪು ಮುಚ್ಕೊಂಡು ಹೋಗಿದ್ದು ಅಟ್ಟ ಮೌಸದ ಭಾಗ್ಯ ಉಳಿದಿತ್ತು ಬಂಧುಗಳೇ. ಮುಂದ ದುರ್ಯೋಧನ ಭೀಮನ ಯುದ್ಧ ಇದ್ದಾಗ ಹೌದು ಕೃಷ್ಣ ಕಪಟಿದಿಂದ ಭೀಮ ಜೈಶಾಲಿ ಆಗಲಿ ಅಂತೇಳಿ ಸೊಡ್ಡ ಹೊಡಿ ಅಂತ ಹೇಳ್ದ. ಸೊಡ್ಡಿಗೆ ಗದ ಇಟ್ಟ ದುರ್ಯೋಧನಗ ನೆಲಕ್ಕೆ ಕೆಡವಿರಿ, ತುಡುಗು ಮಾಡಿ ಮೋಸ ಮಾಡಿರಿ. ಹೌದು ಹೌದು ಯಾನ್ ಮಾಡಿರಿ? ಮೋಸ. ಮೋಸದಿಂದ ದುರ್ಯೋಧನಗೆ ಹೊಡೆದಿರಿ. ಹೌದಾ? ಇದಷ್ಟೇ ಇಲ್ಲ, ಇನ್ನೊಂದು ಮಾತು ಹೇಳ್ತಾ ಬಂಧುಗಳೇ ನಿಮಗ ಕೇಳ್ರಿ. ದಂಡಿಗೆ ಬಂದದ ಮುಗಿಲಿಗೆ ಬತ್ತಂದ್ರೆ ಇಟ್ಟು ಓಟ್ ಆಗತಿರ್ತದ. ಇರ್ಲಿ, ಪಣತಿ ಆರ್ಲಕ್ ಬತ್ತಲ್ರಿ ಸ್ವಲ್ಪ ಹೆಚ್ಚಿಗೆ ಉರಿತದ. ಹೌದು ಇದು ಆಗಲಾಗತ್ತದಂದ್ರೆ ನೀ ಆರತಿ ಮಾಡಂದಂಗಿದ ಅರ್ಥ. ಹೌದು ತಿಳ್ಕೊಬೇಕು ನಾವು. ಕೊನೆ ಒಂದು ದೃಷ್ಟಾಂತ ಹೇಳ್ತ ಕೇಳ್ರಿ. ಹೌದು ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಹಾ ತಾಯಿ ಇದ್ದಂತ ಗಾಂಧಾರಿ ಮುಂದೆ ನಿತ್ತ, ಕೃಷ್ಣ ಅಂದಳಕ್ಕಿ. ಹೌದು ಗಾಂಧಾರಿ ಏನಂದಳು? ಕೃಷ್ಣ ಕಪಟ ನೀತಿಯಿಂದ ಧರ್ಮದಿಂದ ನೀವೊಂದು ಕೆಲಸ ಮಾಡಿಲ್ಲ. ಹೌದು ಕಪಟ ನೀತಿಯಿಂದ ನಿನ್ನ ಸ್ವಾದರತ್ತಿ ಮಕ್ಕಳಿಗೆ ಹಿಡಿದಿ. ಹೌದು ಖರೆ ನನ್ನ ಮಕ್ಕಳಿಗೆ ಕೈ ಮುಟ್ಟ ಕೊಂದಿ. ಕೃಷ್ಣ ಹ್ಯಾಂಗ ನೀ ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳಿಗೆ ಕೊಂದಿದಿ ನೋಡು. ಹೌದು ನಾನು ನಿನಗೆ ಶ್ರಾಪ ಕೊಡ್ತಾ ನಿನ್ನ ಕಣ್ಣು ಮುಂದೆ ನಿನ್ನ ಯದುಕುಲ ನಾಶ ಆಗಲಿ ಅಂತೇಳಿ ಶ್ರಾಪ ಕೊಟ್ಟಳು ಬಂಧುಗಳೇ. ಗಾಂಧಾರಿ ಕೃಷ್ಣ ಪರಮಾತ್ಮನ ಯದುಕುಲ ಸಂಹಾರ ಆಗಿ ಹೋಯ್ತು. ಹೌದು 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 ದ್ವಾರಕಾ ಉಳಿದಿಲ್ಲ. ದ್ವಾರಕಾ ಹೌದು ಇದು ಗಾಂಧಾರಿ ಯಾರಿಕಿ? ಕೌರವರು. ಕೌರವ್ರ ಕಡಿ. ಹೌದು ನೀ ಜಗತ್ತದ ಒಡೆಯನೇ ಇದ್ದ ಖರೆ ಹೌದು ನಮ್ಮ ಮಾತು ಮುಖಾಟ್ಲಿ ಸ್ವೀಕಾರ ಮಾಡು ಪ್ರಸಂಗ ಬತ್ತು. ಹೌದು ನೀ ಹೇಳದಿಲ್ಲ ಧರ್ಮರಾಜ ಸ್ವರ್ಗಕ್ಕ ಶರೀರ ತಗೊಂಡು ಹೋಗ್ಯಾನ. ಹೌದು ಹೌದು ಅವ ಒಬ್ಬನೇ ಹೋಗಿಲ್ಲ ತಂಗಿ. ಹಾ ಹಾ ಧರ್ಮರಾಜನ ಸಂಗಟ ಒಂದು ನಾಯಿನೂ ಹೋಗ್ಯದೆ. ಹಾ ಹಾ ಇದು ಗೊತ್ತಿರ್ಲಿ. ಹೌದು ಖರೆ ಧರ್ಮರಾಜ ಹಂಗ ಹೋಗ್ಯಾನ ಪಾಂಡವ್ರೊಳಗ. ಹೌದು ನೀವ್ ಯಾಕೆ ಹೋಗಿಲ್ಲ ಅಂತ ಕೇಳ್ತಾಳ. ಹೌದು ಹೌದು ನಿನಗೆ ಇದಕ್ಕೆ ಹಿಂದೊಂದು ಮಾತು ಹೇಳ್ತ. ಹೌದು ಅರ್ಜುನ 3 ಲೋಕದ ಗಂಡಿಲ್ಲ. ಹೌದು ಲಕ್ಷಿಡ್ರಿ, ಅರ್ಜುನ 3 ಲೋಕದ ಗಂಡ. ಹೌದಾ? ಮಧ್ಯಮ ಪಾಂಡವ ತಿಳಿ ಬಿರುದದ. ಬಿರುದದ. ಒಂದು ದಿನ ಅರ್ಜುನಿಗೆ ಏನಾಯ್ತು? ಏನಾಯ್ತು? ಇಂದ್ರನ ಮಗ ಅರ್ಜುನ ಹೌದು ತನ್ನ ಅಮರಾವತಿ ಪಟ್ಟಣ ಇಂದ್ರ ಲೋಕಕ್ಕೆ ಅರ್ಜುನಿಗೆ ತಗೊಂಡು ಹೋದ. ಹೌದು ಹೋದ ಬಳಕ ಅರ್ಜುನ ಅಲ್ಲೆಲ್ಲ ನೋಡ್ದ, ಆನಂದ ಅನಿಸ್ತು ಅರ್ಜುನಗ. ಹೌದು ಅರ್ಜುನಗ ಅತಿಥಿ ದೇವೋಭವ ಅಂತೇಳಿ ಹೌದು ಅಮರಾವತಿ ಪಟ್ಟಣದಾಗ ಸೇವಕರಿದ್ರು. ಇವ ರಾಜನೇ ಇದ್ದ ಇಂದ್ರ. ಹೌದು ಒಂದು ಕೋಲಿ ಕೊಟ್ರಿ. ಹೌದು ಕೋಲ್ಯಾಗ ಆರಾಮ ಮನಗದ. ಸಂಜೆ ಟೈಮದೊಳಗೆ ಇಂದ್ರನ ಮುಂದೆ ರಂಭ, ಉರ್ವಶಿ, ಮೇನಕ, ತಿಲೋತ್ತಮ ಇವರೆಲ್ಲ ಕುಣಿತಿದ್ರು. ಹೌದು ಉರ್ವಶಿ ಅರ್ಜುನಗ ನೋಡಿದಳು. ಹೌದು ಅರ್ಜುನನ ರೂಪ ಚೆಲುವಿಕೆಗೆ ನೋಡಿ ಉರ್ವಶಿದ ಮನಸ್ಸು ಹೋಯ್ತು ಅರ್ಜುನನ ಮ್ಯಾಗ. ಅರ್ಜುನ ಮ್ಯಾಗ ಹೌದು ಕುಣಿತ ಎಲ್ಲ ಆಯ್ತು. ಎಲ್ಲಾರು ಊಟ ಮಾಡಿ ಮಕ್ಕೊಂಡ ಬಳಕ ಉರ್ವಶಿ ರಾತ್ರಿ 12 ಗಂಟೆಗೆ ಅರ್ಜುನ ಯಾಕೆ ಕೋಲಿಯಾಗ ಮನೆಗಿದ ಆ ಕೋಲಿಗೆ ಹೋದಳು. ಹೌದು ಹೋಗಿ ಕೈ ಹಿಡಿದು ದೇವಸ್ಥಳ, ಅರ್ಜುನ ಅರ್ಜುನ ನಿನ್ನ ಜೊತೆ ನಾ ಕೂಡ್ಬೇಕತ್ತ ಹೇಳಂದಳು. ಹೌದು ಏನಂತಾನ ಅರ್ಜುನ? ನನ್ನ ಕೈಲಿ ಇದೊಂದು ಮಾತು ಬಿಟ್ಟು ಹೇಳಂದವ. ಹೌದು ಯಾಕೋ 3 ಲೋಕದ ಗಂಡ ಅನ್ಸ್ಕೊಂಡಿದಿ. ಹೌದು ಯಾಕಿರಿ ಖರಿ ಇದೊಂದು ಆಗಲ್ಲ. ಯಾಕಾಗಲ್ಲ? ನನ್ನ ತಂದಿ ಇದ್ದಂತ ಇಂದ್ರನ ಸಖೇರಿಗಳಿದ್ರಿ ನೀವು. ಹೌದು ನೀವು 8 ಮಂದಿ ಇದ್ರಿ. ರಂಭ, ಉರ್ವಶಿ, ಮೇನಕಿ, ತಿಲೋತ್ತಮ, ಉರ್ಮಿಳ ಇವ್ರು 8 ಮಂದಿ ಇದ್ರಿ ನೋಡು. ಹೌದು ನೀವು ಎಲ್ಲಾರು ನನ್ನ ಕಣ್ಣಿಗೆ ತಾಯಿ ಸಮಾನೆ. ಹೌದು ಹೌದು ತಾಯಿ ಸ್ವರೂಪ ಅರ್ಜುನ ತಾನ. ಹೌದು ನೀವು ನನ್ನ ತಾಯಿ ಸಮಾನ ಇದ್ರಿ. ಹೌದು
ನಾ ನಿನಗ್ ಮುಟ್ಟಂಗಿಲ್ಲ ಅಂದವ. ಹೌದು. ಆಳ್ಯಾಗ ಅಕ್ಕಿ ಸಿಟ್ಟಿ ಬಂದ ಶ್ರಾಪ ಕೊಟ್ಟಾಳ. ಏನ್ ಕೊಟ್ಟಳು ಶಾಪ? ಯಾನ್ ಕೊಟ್ಟಳು ಗೊತ್ತದೇನ್ರಿ? ಹೌದು. ಯಾವಾಗ ಕಾಮ ವಿಕಾರ ಆಗಿ ನಿನ್ನ ಮ್ಯಾಗ ಮೋಹಿತನಾಗಿ ಬಂದಿದ ಅವಾಗ ನನಗ ನೀ ತಿರಸ್ಕಾರ ಮಾಡಿ ಧಿಕ್ಕಾರ ಮಾಡಿದೆ ಅಂದ್ರ ಭೂಲೋಕದಾಗ ನೀ 1 ವರ್ಷ ಸೀರಿ ಉಟ್ಟು ನಪುಸಕ್ಕಾಗಿ ಬಾಳಬೇಕಂತೇಳಿ ಶ್ರಾಪ ಕೊಟ್ಟಳು. ಹೌದು ಹೌದು. ವಿರಾಟ್ ರಾಜನ ಮನ್ಯಾಗ ಅದೇ ಶ್ರಾಪಿಗಾಗಿ ಸಿರಿ ಉಟ್ಟು ನಪುಸಕ್ಕಾಗಿ ದಿನ ಕಳೆದ ಯಾವ? ಅರ್ಜುನ. ಇಲ್ಲಿ ಒಂದು ಮಾತು ಕೇಳದದ. ಹೌದು, ಏನು ಕೇಳುದು? ತಂಗಿ ಏನ ಒಂದು ಸಂದ ಬರ್ಲಿ ನಿನಗ 10 ಹೊಂಡು ತನ ಹಾಡಿ ಹಿಂಗೆ ಆಗಲಿ ಇಟ್ಟೆ ರೊಕ್ಕನಾಗ ಆಗಲಿ. ಹೌದಾ? ಹಿಂದ ಅನ್ನದಾಸೋಹ ಚಾಲು ಅದ. ಕೇಳ್ರಿ ಒಂದು ವಿಷಯ ಏನ ಕೇಳುದದ? ಏನ್ ಕೇಳುದು? ವಿರಾಟ್ ರಾಜನ ಮನ್ಯಾಗ ಕಾಲಗಳಿತ್ತಿದ್ರು ಪಾಂಡವರು. ಹೌದು. ಆ ಯಾಳ್ಯಾಗ ದ್ರೌಪದಿ ಮ್ಯಾಗ ವಿರಾಟ್ ರಾಜನ ಹೆಂಡತಿ ತಮ್ಮ ಕೀಚಕ ಮನಸ್ಸು ಮಾಡಿದ. ಹೌದು. ಹೌದಲ್ಲ? ಹೌದು. ಉರ್ವಾಸದ ಶ್ರಾಪಿಗಾಗಿ ಅರ್ಜುನಿಗೆ 1 ವರ್ಷ ಸೀರೆ ಉಡುದರೆ ಬಂದಾದ. ಹೌದು. ಕರೆ ಕೀಚಕ ಮನಸ್ಸು ಮಾಡಿ ಅಂದ್ರ ರಾತ್ರಿ ನಾ ಇರು ಕೂಲಿಗೆ ಬಾ ಅಂತೇಳಿ ದ್ರೌಪದಿ ಹೇಳ್ಯಾನ. ಹೌದು. ದ್ರೌಪದಿ ತನ್ನ ಗಂಡದೇರಿಗೆ ಮಾತು ಹೇಳದ ಬಳಕ ಭೀಮ ಒಂದು ಮಾತು ಹೇಳ್ಯಾನ. ಏನ್ ಹೇಳ್ದ? ರಾತ್ರಿ ನೀ ಹೋಗಬೇಡ, ನಾವು ಹೋಗುತ್ತಂದ. ಹೌದು. ಸೀರೆ ಉಟ್ಟು ಕೀಚಕನ ಇರಾ ಕೋಲಿಗೆ ಹೋಗಿ ಕೀಚಕ ಗುದ್ದಿ ಕೊಂದ ಯಾವ? ಭೀಮ. ಭೀಮ. ಉರ್ವಾಸಿ ಶ್ರಾಪ ಇತ್ತು, ಅರ್ಜುನ ಸೀರೆ ಉಟ್ಟ. ಹೌದು. ಭೀಮ 1 ದಿನ ಹಾಕಿರ್ಲಿ ಸೀರೆ ಉಟ್ಟನ. ಭೀಮಗ ಶ್ರಾಪ ಯಾರ್ದಾಗ್ಯದ ತಂಗಿ ಮುಂದಿನ ವರ್ಷಕ್ಕೆ ಬಂದ್ ಹೇಳು. ಹೌದು 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 ಹೌದು. ಇದು ನನ್ನ ಮಾತ. ಹೌದಾ? ಈ ವರ್ಷ ಹೇಳ್ಬೇಡ, ಮುಂದ ಮತ್ತ ಭಂಡಾರ ಕೊಟ್ರಿ ಅಂದ್ರೆ ಕಮಿಟಿಯವ್ರಿಗೆ ನಂದು ವಿನಂತಿ ಅದ, ಮತ್ತ ಇವಳ ಜೊತೆನೆ ಕೊಡ್ರಿ, ಈ ವಿಷಯ ಬಿಡಿಸ್ಬೇಕಿ. ಹೌದು ಹೌದು. ಇಟ್ಟು ಚಾಲೆಂಜ್ ಇಲ್ಲಾರ್ದಿನ ಸುಮ್ಮ ತಡವಳಕ್ ಬರ್ಲಿಲ್ಲ. ಹೌದಾ? ಇದು ತಡವಳದ ತಂಗಿ. ಎಲ್ಲಾ ಕಡೆ ಪೇಡೆ ತಿನ್ನೋದೇ ಬೇರೆ, ತಡವಳದಾಗ ಶೇಡ್ಜಿ ಪೇಡೆ ತಿನ್ನೋದೇ ಬೇರೆ. ಇರ್ಲಿ, ಬಹಳ ಮಾತಾಡೋದು ಬೇಡ. ಈ ಕೊನೆ 4 ನುಡಿ ಸತ್ಯ ಸುಂದರ ಚಾಲ ಹಾಡೋದದ. ಒಂದು ದೃಷ್ಟಾಂತ ಯಾವಾದಂದ್ರ ಬಂಧುಗಳೇ, ಬುದ್ಧಿಜೀವಿ ಸಿದ್ದೇಶ್ವರಪ್ಪ ಅವರಾಗಿ ಹೋದ್ರಿ ಪುಣ್ಯ ಭೂಮಿ ಮ್ಯಾಗ. ಹೌದು. ಒಂದು ಸಂಪತ್ತದ ಬಗ್ಗೆ ಹೇಳ್ಯಾರ. ಹೌದು, ಸಂಪತ್ತ ಬಗ್ಗೆ. ಒಂದು ಸಂಪತ್ತ ಬಗ್ಗೆ, ಒಂದು ನಿಧಿ ಎಂತ ಮೋಸ ಮಾಡ್ತದ ಅನ್ನೋದು ಒಂದು ಮಾತು ಹೇಳಿ ಹೋಗ್ಯಾರ. ನಿಮಗ ನಮಗದು ತರ್ಕಿರ್ಬೇಕು. ಹೌದು ಹೌದು. ಏನ್ ಹೇಳ್ರಿಪ್ಪ ಮಾತ? ಒಂದು ಯುರೋಪಿಯನ್ ಕತ್ತಿ ಅದದು. ಹೌದು. ಒಬ್ಬ ಮನುಷ್ಯ ಯಾರು ಮಾಡ್ಯಾನ್ರಿ, ಇರುತ್ತನ ಸಾಕಟ್ಟು ದುಡ್ದ 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 ಇಟ್ಟ ಹಣ ಗಳಿಸದವ. ಹೌದು. ಹಣ ಗಳಿಸಿ ಒಂದು ಮಾಡ್ಯಾದ ಮನಿ ಕಟ್ಟದ. ಹೌದು. ಮನ್ಯಾಗ ಮನಿ ತುಂಬಾ ಮಕ್ಕಳು ಮೊಮ್ಮಕ್ಕಳು ಸಸದ್ಯಾರು ಎಲ್ಲರೂ ಇದ್ರು. ಹೌದು. ಖರೆ ಅವ ದುಡ್ಡು ಎಟ್ಟು ಗಳಿಸಿದ್ ನೋಡ್ರಿ. ಹೌದು. ಮನ್ಯಾಗ ಒಬ್ರಿಗೆ ಗೊತ್ತಿದ್ದಿತ್ತಲ್ಲ. ದುಡ್ಡು ಗಳಿಸಿರೋದು, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಳಿಸೋದು ಯಾರಿಗೆ ಗೊತ್ತಿದ್ದಿತ್ತಲ್ಲ? ಯಾಕೆ ಗೊತ್ತಿದ್ದಿತ್ತಲ್ಲ? ಯಾಕ? ಅವ ಯಾನ ಅಂತಸ್ತದ ಮಾಡ್ಯಾಕ ಕಟ್ಟಿದ ನೋಡು. ಹೌದು. ಅವ ಕಟ್ಟುವಾಗೆ ತೆಳಗ ನೆಲಮನಿ ಅಂತೇಳಿ ನೆಲ ಭೂಯಾರ ಹೊಡೆದು ಒಳಗೆ ಒಂದು ಮನಿ ಕಟ್ಟಿದ ತೆಳಗ. ಹೌದು. ರಾತ್ರಿ ಮನ್ಯಾಗ ಎಲ್ಲಾರು ಮಕ್ಕೊಂಡ್ರಂದ್ರಿ, ಬಾರ ಒಂದು ಕೀಳವ ತೆಳಗಿಳಿದು ನೆಲಮನ್ಯಾಗ ಹೋಗಿ ಅವ ಎಲ್ಲ ಎಣಸವ ನೋಡವ. ಆನಂದ ಆಗತ್ತಿತ್ತು ಅವನಿಗೆ ಕಣತುಂಬ ನೋಡಿ. ಹೌದು ಹೌದು. 80 ವರ್ಷದ ವಯಸ್ಸೈತವನಿಗೆ. ಹೌದು. ಆದ್ರೂ ಕೂಡ ಯಾರಿಗೆ ಹೇಳಿಲ್ಲ ಅವ. ಹೌದು. ಯಾರಿಗೆ ಹೇಳಿಲ್ಲ. ಒಳಗೊಂದು ಮೇಣಬತ್ತಿ ಇಟ್ಟಿದ, ಕಡ್ಡಿ ಪೆಟ್ಟಿಗೆ ಇಟ್ಟಿದ. ರಾತ್ರಿ ಒಂದ್ ದಿನ ಏನೈತ್ರಿ, ಕೈಕಾಲ್ ನಡಗಲಗತ್ತಾವ. ಮುದುಕನು 1 ಗಂಟೆ 2 ಗಂಟೆ ಟೈಮ್ ಆಗ್ಯದ. ಅಂತಸ್ತ ಮಾಡ್ಯಾದ ಮ್ಯಾಗಿಂದ ತೆಳಗಿಳದ ಅಜಾತ್ ನೆಲಮನ್ಯಾಗ ಹೋದ. ಒಳಗಿನ ಕೊಂಡಿ ಹಾಕದ. ಹೌದು. ಕೊಂಡಿ ಹಾಕಿ ಒಂದು ಮೇಣಬತ್ತಿ ತಗೊಂಡ, ದೀಪ ಹಚ್ಚದ, ಎಲ್ಲ ಕಣತುಂಬ ನೋಡದ, ಕೈಯಾಗ ದುಡ್ಡು ಹಿಡದ. ಆನಂದ 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 ಇತ್ತು. ಹೌದು. ಕುರ್ಚಿ ಮ್ಯಾಗ ಕುತ್ತ ಹೇಳಕ್ ತ್ರಾಣ ಆಗಲ್ದು, ವಯಸ್ಸಾಗಿ ಹೋಗ್ಯಾದ. ಹೌದು. ಕೈಯನ ಮೇಣಬತ್ತಿ ಆರಿ ಹೋಯ್ತು. ಕಡ್ಡೆ ಹುಡುಕಾಡ್ಬೇಕತ್ತನ, ಕಡ್ಡೆ ಸಿಗಲ್ಲ. ಎಲ್ಲಿ ಕುತ್ತಿದ ಅಲ್ಲೇ ಪ್ರಾಣ ಬಿಟ್ಟ. ಹೌದು ಹೌದು ಹೌದು. ಎಲ್ಲಿ ಕುತ್ತಿದ ಅಲ್ಲೇ ಪ್ರಾಣ ಬಿಟ್ಟ. ಹೌದು. ಕೊಂಡಿ ಬಾಗಲು ಕೊಂಡಿ ತೆಗಿಬೇಕಂದ್ರೆ ಒಳಗಿನ ಕೊಂಡಿ ಅದು ಸಿಗಲ್ದು. ಹೌದು. ಮುಂಜಾನೆ ಎದ್ದ ಬಳಕ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಎದ್ದಿ ಮುತ್ತೆಯಲ್ಲಿ ಹೋದ, ಮುತ್ತೆಯಲ್ಲಿ ಊರೆಲ್ಲ ಹುಡುಕ್ಯಾಡ್ದ್ರೆ ಸಿಗಲಿಲ್ಲ. ಹೋಯ್ತು ದಿನ ಹೋಯ್ತು 4-5 ವರ್ಷ ಆದ ಬಳಕ ಆ ಮನಿ ಒಬ್ರಿಗೆ ಮಾರಿರೋರು ಮುಂಬೈ ಪುಣ್ಯಕ್ಕೆ ದುಡ್ಲಿಕ್ಕೆ ಹೋಗ್ಬೇಕಂತೇಳಿ ಮಕ್ಕಳು ಮೊಮ್ಮಕ್ಕಳು ಹೋಗ್ಯಾರ. ಹೌದು. ಮನಿ ತುಣಂತ ಸೌಕಾರ ಮಾಲಕ್ ಏನ್ ಮಾಡ್ದ? ಏನ್ ಮಾಡ್ದ? ಮನಿ ಕೆಡವಿ ಇನ್ನ ಮತ್ತೊಂದು ಹೊಸ ಮನಿ ಕಟ್ಟಬೇಕಂತೇಳಿ ಮನಿ ಕೆಡವಲಗತ್ತಾನ. ಹೌದು. ಕೆಡವುದ ಮನಿ ಕೆಡವುದಾಗ ಅವನಿಗೆ ತೆಳಗಿನ ನೆಲಮನಿದ ಬಾಗಿಲು ಹತ್ತು ನೋಡ್ರಿ. ಹೌದು. ಏನೋ ತೆಳಗಿನ ನೆಲಮನಿದ ಬಾಗಿಲು ಹತ್ತು. ಹೌದು. ಆ ಬಾಗಿಲು ಮುರಿದು ಆ ಮನಿ ತೋಣಂತ ಸೌಕಾರ ಒಳಗೆ ಹೋಗಿ ನೋಡ್ತಾನ. ಮುದುಕನ ಬರೇ ಎಲುವಿನ ಪಂಜರ ಕುರ್ಚಿ ಮ್ಯಾಗಿತ್ತು. ಹೌದು ಹೌದು. ನೋಡ್ದ ಸಂಪತ್ತು ತಾನಾಗಿ ಕೈಗೆ ಸಿಕ್ಕದ. ಇಟ್ಟು ನಗಲಗತ್ತ, ಕುಲು ನಗಲಗತ್ತ. ಹೌದು ಹೌದು. ಸಂಪತ್ತು ತಾನಾಗಿ ಕೈಗೆ ಬತ್ತಲ್ಲ. ಹೌದು. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿಗೆ ಅಳತಿಲ್ಲ ಅಂತೇಳಿ ಹಿಂಗ್ ಕೈಯಾಗ ಬಂಗಾರ ತಗೊಂಡು ರೊಕ್ಕ ತಗೊಂಡು ನಗತಿದ್ದ. ಅವಾಗ ಸಂಪತ್ತು ಮಾತಾಡಿ ಹೇಳಗತ್ತ ಇವನಿಗೆ, ಹುಚ್ಚಪ್ಪ ಗಳಿಸದವ್ ಇಲ್ಲೇ ಕೂತಾನೋ. ಅವಂದು ಮುಗದಾದ, ಇನ್ನು ನಿಂದು ಬಂದಾದ. ಹೌದು. ನೋಡ್ರಿ ಬಂಧುಗಳೇ, ಅವಂದು ಪಾಳಿ ಮುಗದಾದ, ಯಾರಿಗೆ ಗೊತ್ತಾಗಲಾರ್ದಂಗ ಕೂತಾನ. ಇನ್ನು ನಿಂದು ಬಂದಾದ. ಅದರಂತೆ ಬಂಧುಗಳೇ,
ಹೆಣ್ಣು ಮಾಯಿ ಎಂಬುವುದು ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಎಂಬುದು ಹೊನ್ನು ಮಾಯಿ ಅಲ್ಲ. ಹೌದು. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನ ಕೋಟಿ, ಆಹಾ ಮಣ್ಣಿಗಾಗಿ ಸತ್ತವರು ಕೋಟ್ಯಾನ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನ ಕೋಟಿ. ಏ ಮಲ್ಲಯ್ಯ, ನಿನಗಾಗಿ ಸತ್ತವರನ್ನು ನಾವೊಬ್ಬರನ್ನು ಕಾಣೆ ಹೌದು ಅಂತ ಮಾತು ಹೇಳ್ತಾರೆ. ಅದಕ್ಕೆ ಜೀವನದಾಗ ಯಾವುದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಯಾವಾಗೂ ಬೇನ್ ಹತ್ತಿ ಬರಂಗಿಲ್ಲ. ಮಲ್ಲಯ್ಯನ ಜಾತ್ರೆ ಒಳಗ ನೀ ನಿರಪರಾಧದಿಂದ ಪರೋಪಕಾಗಿ ನೀ ಏನ ದಾನ ಕೈ ಎತ್ತಿ ಕಮಿಟಿ ಕುಡ್ತಿ, ಅದು ಒಂದೇ ನಿನ್ನ ಬೆನ್ ಹತ್ತಿ ಬರ್ತದ ಅಂತ ಹೇಳ್ತಾರ ಬಂಧುಗಳೇ. ಹೌದು. ಅದಕ್ಕೆ ಈ ಕೊನೆ ಒಂದು ಆ ಹಾಡಾದ ಬಳಕ ನಾವು ನೀವೆಲ್ಲಾರು ಕೂಡಿ ಮಹಾಮಂಗಳಾರತಿ ಮಾಡೋನು. ತಮ್ಮ ಕೈಯಾಗಂತೂ ಕಾಟ ಹಿಡ್ದಿರಿ. ಯಾವಾದ ವಜ್ಜೆ ಆಗ್ಯದ, ಯಾವಾದ ಹಾರ್ಗಾಗ್ಯದ ನಿಮ್ಮ ಮನಸ್ಸಿನಾಗ ಇಟ್ಟುವರಿ, ನೀವೇನು ಅನ್ಬೇಡ್ರಿ. ಹೌದು. ಕಾಕ ಆಕಿ ಎಟ್ಟು ಮಾತಾಡಿ ಅಟ್ ರೊಕ್ಕ ನನಗೆ ಕೊಡ್ತಾನೆ ಅಂದ್ರೆ ವಿಷಯ ಬಿಡಿಸ್ತ. ಸುಮ್ ಪುಕಾಟಿ ಕೇಳೋದು ಬ್ಯಾಡಿದು. ಒಂದು ಮಾತು ಮಾತಾಡೋದು ತಂಗಿ. ಹೌದು. ಏನ್ ಮಾತಾಡಿದ್ರು? ಯಾರು ಧೃತರಾಷ್ಟ್ರ ಪಂಡುರಾಜ ಅಣ್ಣತಮ್ಮರದಾರ. ಹೌದು. ಹೌದಲ್ಲ? ಏ ಅಣ್ಣ, ಧೃತರಾಷ್ಟ್ರ ಪಂಡುರಾಜ ಇಬ್ರೇ ಅಣ್ಣತಮ್ಮರ ಅನ್ಬೇಡ, ವಿದುರು ಒಬ್ಬ ಅವ್ರ ತಮ್ಮನ ಹೇಳಿ ಹಿಂಗ ತಂಗಿ ಮಾತಾಡ್ಯಾಳ. ಹೌದು. ಏ ತಂಗಿ, ಆಹಾ ಪಾಂಡವರು ಕೌರವರು ಹುಟ್ಟುದು ಧೃತರಾಷ್ಟ್ರ ಪಂಡುರಾಜನಿಂದ. ಹೌದು. ಕರೆ ಧೃತರಾಷ್ಟ್ರ ಪಂಡುರಾಜನ ತಮ್ಮ ವಿದುರ ಅಂತೇಳಿ ನಿನಗೆ ಯಾವ ಹೇಳ್ಯಾನ? ಇದು ಇಟ್ಟೆ ಉತ್ತರ ಬಿಡಿಸು ನನಗೆ. ಹೌದಾ? ಧೃತರಾಷ್ಟ್ರ ಪಂಡುರಾಜನ ತಮ್ಮ ವಿದುರ ಅಲ್ಲ ತಂಗಿ, ಒಂದು ದಾಸಿ ಪುತ್ರನವ. ಹೌದಾ? ದಾಸಿ ಮನ ಬಿಚ್ಚಿ ವ್ಯಾಸ ಋಷಿ ಸಂಗಟ ಭೋಗ ಮಾಡ್ಕೊಂಡಕ್ಕಾಗಿ ನೀ ಯಾವಾಗ ಅಂಜಲಾರದೆ ಅಳಕಲಾರದೆ ಮನಸಾರೆ ನನ್ನ ಸಂಗಟ ತೃಪ್ತ ಮಾಡಿದೆ ಅಂದ್ರೆ ನಿನ್ನ ಹೊಟ್ಟಿಲಿ ಒಳ್ಳೆ ಚತುರ ಮಗ ವಿದುರು ಹುಟ್ಟಿ ಬರ್ತಾನಂತೆ ಆಶೀರ್ವಾದ ಆಗ್ಯದ ಬಂಧುಗಳೇ. ಅವ ತಮ್ಮ ಅಲ್ಲ. ಹೌದು. 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 ಹಿಂಗ ಮಹಾಭಾರತ ಹೇಳ್ತದ, ನಾ ಹೇಳಂಗಿಲ್ಲ. ಹೌದು. ಮಹಾಭಾರತ ಹೇಳ್ತದ ವಿದುರ ಧೃತರಾಷ್ಟ್ರ ಮತ್ತ ಪಂಡುರಾಜನ ತಮ್ಮ ಅಲ್ಲ, ಅವ ದಾಸಿ ಪುತ್ರನ. ಹೌದು. ಹೌದು. ಪಾಂಡವರೊಳಗ ಮಹಾಮಂತ್ರಿ, ಹಸ್ತಿನಾಪುರದಾಗ ಮಹಾಮಂತ್ರಿ ಇದ್ದವ. ಖರೆ ಅವ ದಾಸಿ ಪುತ್ರನ ತಂಗಿ. ಇಲ್ಲಿ ನಮ್ಮ ಊರಾಗ ಹೇಳ್ದಂಗ ಮತ್ತೊಂದು ಊರಾಗ ಎಲ್ಲರೂ ಹೇಳಿ ನಿನಗ ಇದೊಂದು ಕಿವಿ ಮಾತದ. ಹೌದು. ಹೌದು. ಅದಕ್ಕೆ ನಾಲ್ಕು ನುಡಿ ಕೊನೆ ಚಾಲ ಹಾಡಿ ನಾವು ನೀವೆಲ್ಲರೂ ಕೂಡಿ ಮಹಾಮಂಗಳಾರತಿ ಮಾಡೋಣ. ಕಾಕ, ಈ ವಿಷಯ ಚಾಲೆಂಜ್ ಕೊಟ್ಟದ ವಿಷಯ ಅಟ್ ಹಗರ್ ಬಿಡುಗಡೆ ಮಾಡೋದಿಲ್ಲ. ರತಿ ಮಹಾರಥಿಗಳಿಗೆ ಇದು ಒಂದೇ ಹಿಂಗ್ ಬ್ರಹ್ಮಾಸ್ತ್ರದ. ಇದು ಯಾವ ಹೇಳ್ತಾನ ಅಲ್ಲಿ ತನ ಚಾಲೆಂಜ್ ಅದ ಪಿಂಟು ಮಾಸ್ತರದು. ಇಟ್ಟು ಲಗೆ ನೀವು ಹೇಳಂದ್ರ ಅಕ್ಕಿ ಕೊಟ್ರಿ ನೋಡಿ 14-15 ಸಾವಿರ, ಅದು ನನ್ನ ಕೈ ಕೊಡ್ರಿ, ಇಲ್ಲಿ ವಿಷಯ ಬಿಡಿಸೋತ್. ಸರಿ, ಮತ್ ಮುಂದೆ ಶಾಸ್ತ್ರ ಬೇಕು. ಅದಕ್ಕೆ ನೋಡೋಣ. ನಿಮಗಂತೂ ಕೂನಗೆ ತಕ್ಕಡಿ ಯಾವ್ದು ವಜ್ಜದ ಯಾವ್ದು ಹಾರಗದ. ಮುಂದನಿಗೆ ಹೆಂಗ್ ಕೂಡಿಸ್ತೀರಿ ನಿಮಗ್ ಬಿಟ್ಟದ ಖರೆ ಆಗ್ತದ ನೋಡ್ರಿ. ಯಾವ ರೀತಿಯಿಂದ ಗುರುನಾಥನ ಸೇವಾ ಮಾಡೋದದ. ಮೈಲರ ಹಟ್ಟಿ ಮೊದಲ ಹರಮರ್ ಬಂದು ಕರದಾರ ಕರ್ಣ, ಮುದ್ದ ಗೌಡ ಸಿದ್ದಗೌಡ ಬಂದು, ಧರ್ಮರಿಗೆ ಮಾಡರ ಶರಣ, ಧರ್ಮರಿಗೆ